ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ನಾವು ಶಿವಶರಣೆ ಅಕ್ಕನಾಗಮ್ಮನವರ ವಚನವೊಂದರ ಭಾವಾರ್ಥದ ಬಗ್ಗೆ ತಿಳಿಯೋಣ. ಮನದೊಡೆಯ ಮಹಾದೇವ ಮನವ ನೋಡಿಹೆನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ, ನಿಜವ ಮರೆಯದಿರು ಕಂಡ, ನಿಶ್ಚಿಂತವಾಗಿರು ಮನವೇ, ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನು ಬೆಟ್ಟದ ನಿತಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆಯುವನು. ಈಗ ಈ ವಚನದ ಭಾವಾರ್ಥವನ್ನು ನೋಡೋಣ. ಈ ವಚನದಲ್ಲಿ ಅಕ್ಕನಾಗಮ್ಮಳು ಮನಸ್ಸಿನ ದೃಢತೆಯ ಬಗ್ಗೆ ತಿಳಿಸಿದ್ದಾಳೆ. ದೇವರು ನಮ್ಮ ಮನ ಪರೀಕ್ಷಿಸಲೆಂದೇ ಜನರಿಂದ ಕಠಿಣ ಮಾತುಗಳನ್ನು, ವ್ಯಂಗ್ಯದ ನುಡಿಗಳನ್ನು ಆಡಿಸುವನು. ಆಗ ನಾವು ಕಳವಳ ಪಡದೆ, ದುಃಖಿಸದೆ ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ಎಂತಹ ಸಂದರ್ಭ ಬಂದರೂ ದಾರಿ ತಪ್ಪಬಾರದು. ಹೀಗೆ ಮಾಡಿದಾಗ ದೇವನಾದ ಚೆನ್ನ ಸಂಗಯ್ಯನು ಬೆಟ್ಟದಾಕಾರದ ಪಾಪಗಳನ್ನು ಅತ್ಯಂತ ಸಲೀಸಾಗಿ ಸರಿಸುವನು. ಅವನಲ್ಲಿ ಒಮ್ಮೆ ಶರಣಾಗತಿ ಹೊಂದಿದರೆ ನಾವು ಮಾಡಿದ ಪೂರ್ವಾಪರಾಧಗಳನ್ನು ಮನ್ನಿಸಿ ಮುಕ್ತಿಯನ್ನು ನೀಡುವನು. ನಾವು ನಿಶ್ಚಿಂತರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಹೋಗಬೇಕೆಂದು ಈ ವಚನದಲ್ಲಿ ತಿಳಿಸಿದ್ದಾಳೆ. ಮತ್ತೋರ್ವ ಶಿವಶರಣರ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.